ಈ ಗ್ಯಾರಂಟಿ ಸರ್ವೆ ಏನಾದ್ರು ಮಾಡಿಸಿದ್ರೆ ಸರ್ ಹೆಂಗಿದೆ ಇಂಪ್ಯಾಕ್ಟ್ ಅಂತ? ನಾವು ಸರ್ವೆ ಮಾಡಿಸಿದೀವಿ. 77% ಜನ ಓಕೆ, ನಮ್ಮ ಬದುಕಿಗೆ ಒಂದು ಬದಲಾವಣೆ ತಂದಿದೆ ಅಂತ ಹೇಳಿದ್ದಾರೆ. 77% ಜನ ಫಲಾನುಭವಿಗಳು. ಫಲಾನುಭವಿಗಳು. 93% ಜನರಿಗೆ ತಲುಪಿದೆ. ನಾವು ಬಿಜೆಪಿಗೆ ದಳಕ್ಕೆ ವೋಟ್ ಹಾಕಿದವರು ನಾವು ಕಾಂಗ್ರೆಸ್ಗೆ ಹಾಕ್ತಿವಿ. ಓಕೆ, ನಮ್ಮ ಕುಟುಂಬ ಎಲ್ಲ ಬಿಜೆಪಿ ಇತ್ತು, ದಳ ಇತ್ತು. ನಾವು ಈ ಸತಿ ಕಾಂಗ್ರೆಸ್ ವೋಟ್ ಹಾಕ್ತಿವಿ. ನಾವು ಹಿಂದೆ ಕಾಂಗ್ರೆಸ್ ವೋಟ್ ಹಾಕಿರಲಿಲ್ಲ ಅಂತ ಹೇಳಿ ನಾವು ಮಾಡಿದ್ದೀವಿ. ನಾವು ಎಲ್ಲೇ ಹೋಗ್ತಾ ಇದ್ದೀವಿ, ಮೊದಲ ಬಾರಿ 20 ವರ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಒಂದು ಅಪ್ಡೇಟ್ ಮೂಡ್ ಕಾಣ್ತಾ ಇದೆ. ದಟ್ ಇಸ್ ವಿಸಿಬಲ್. ಉತ್ಸಾಹ ಇದೆ ಕಾಂಗ್ರೆಸ್ ಕಾರ್ಯಕರ್ತರು. ಆದರೆ ಒಂದು ರೀತಿ ಅಂದರೆ ಮೋದಿ ಕಾರಣದಿಂದ ವೋಟ್ ಹಾಕಬೇಕಂದ್ರೆ ಬಿಜೆಪಿ ಅಭ್ಯರ್ಥಿಗಳು 4 ಸಲ 5 ಸಲ ಗೆದ್ದಿರ್ತಾರೆ. ಒಂದು ಆಂಟಿ ಇನ್ಕಂಬೆನ್ಸಿ. ಬಟ್ ನಿಮ್ಮ ಫ್ರೆಶ್ ಕ್ಯಾಂಡಿಡೇಟ್ಸ್ ವರ್ಕ್ ಆಗುತ್ತೆ ಅಂತ ಈಗ ನೋಡಿ, ಅವ್ರು ಗೆಲ್ತೀವಿ ಅನ್ನೋದಾದ್ರೆ 14 ಸೀಟ್ ಚೇಂಜ್ ಮಾಡಿದ್ದಾರೆ. ಏನಾಗಿತ್ತು? ಯಾಕೆ ಚೇಂಜ್ ಮಾಡಿದ್ರು? ಶೋಭಾ ಕಾರನ್ನ ಏಂತಕ್ಕೆ ಶಿಫ್ಟ್ ಮಾಡೋಂಥ ಅವಶ್ಯಕತೆ ಇತ್ತು? ಎಲ್ಲ ಸಿಟ್ಟಿಂಗ್ ಎಂಪಿಗಳನ್ನ ಚೇಂಜ್ ಮಾಡ್ಬಿಟ್ರಲ್ಲ. ಏನೋ ಅವರಲ್ಲೇನೋ ದೋಷ ಇದೆ ಅಂತ ತಾನೆ. ಯಾಕೆ ಸಿಟ್ಟಿಂಗ್ ಎಂಪಿಗಳನ್ನ ಚೇಂಜ್ ಮಾಡೋಂಥ ಸಂದರ್ಭ ಏನಿತ್ತು? ಮೋದಿ ಮೇಲೆ ಓಟ್ ಕೊಡ್ತಿದ್ರಲ್ಲ. ಈಗ ನೀವು ಫಸ್ಟು ಮೋದಿ ಅವರು ಶಿವಮೊಗ್ಗಕ್ಕೆ ಬಂದರು, 4 ಕ್ಯಾಂಡಿಡೇಟ್ನ ಮೇಲ್ಗಡೆ ಇಟ್ಕೊಂಡ್ರು. ಅವ್ರು ಕೇಳಿದ್ರು, ಅವರು ನನಗೆ ಓಟ್ ಕೊಡಿ ಅಂತ ಮೋದಿ ಕೇಳಿಲ್ಲ, ಕ್ಯಾಂಡಿಡೇಟ್ಗಳು ಓಟ್ ಕೊಡಿ ಅಂತ ಕೇಳಿದ್ರು. ಅಂದ್ರೆ ನನ್ನ ವರ್ಚಸ್ಸು ಕಡಿಮೆ ಆಗಿದೆ ಅಂತ. ಮೊದಲೆಲ್ಲ ಯಾರು ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಗೌನ ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳ್ತಾರೆ. ಈಗ ಅವರು ಕ್ಯಾಂಡಿಡೇಟ್ ಹೆಸರು ಹೇಳ್ತಾ ಇದ್ದಾರೆ. ಮೈಸೂರಿಗೆ ಹೋದ್ರು, ಅಲ್ಲೂ ಕ್ಯಾಂಡಿಡೇಟ್ ಹೆಸರು ಹೇಳ್ತಾ ಇದ್ದಾರೆ. ಪ್ರಜ್ವಲ್ಗೂ ಸೇರಿಸಿ ಅವರು ಹೇಳ್ತಾ ಇದ್ದಾರೆ ಕೊಡಿ ಅಂತ. ಈ ಹಳೆ ಮೈಸೂರಿನ ರಾಜಕಾರಣ ಪ್ರಜ್ವಲ್ ಕೇಸ್ಗಿಂತ ಮುಂಚೆ, ಪ್ರಜ್ವಲ್ ಕೇಸ್ ನಂತರ ಅಂತ ನೋಡ್ತಾರೆ ಇನ್ಮೇಲೆ? ನಾನು ನೋಡಿ, ಬಿಜೆಪಿಯವ್ರದ್ದು ಮತ್ತು ಜನತಾದಳದವರು ಆಂತರಿಕವಾದಂಥ, ಈಗ ನಿಮ್ಮ ಇಂಟರ್ವ್ಯೂಲೇ ಹೇಳಿದ್ದಾರೆ, ಅವರ ಫ್ಯಾಮಿಲಿ ಇಂಟರ್ನಲ್ ಫೈಟು ಇದೆಲ್ಲ ಈಚೆಗೆ ಬಂದ್ಬಿಡ್ತು, ಅದೆಲ್ಲ ಈಚೆಗೆ ಬಂದ್ಬಿಡ್ತು. ಬಿಜೆಪಿ ಇಂಟರ್ನಲ್ ಫೈಟು ಅವ್ರಿಗೆಲ್ಲ ಈಚೆಗೆ ಬಂದ್ಬಿಡ್ತು. ಸೊ ಬಂದು ಅವರೆಲ್ಲ ಹಿಂಗೆ ಮಾಡಿಕೊಂಡ್ರು. ಅವ್ರಿಗೆಲ್ಲ ಗೊತ್ತಿತ್ತು, ಅವರೆಲ್ಲ ಗೊತ್ತು, ಎಲ್ಲ ಬರ್ಸ್ಕೊಂಡು ಎಲ್ಲ ಏನು ಬೇಕೋ ಎಲ್ಲ ಮಾಡಿಕೊಂಡ್ರು. ಮಾಡಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರ ಬಂದ್ಬಿಡ್ತು, ದೇಶಕ್ಕೆ ಒಂದು ದೊಡ್ಡ ಕಳಂಕ ಬಂದ್ಬಿಡ್ತು. ನಾವೆಲ್ಲ ತಲೆ ತಗ್ಸಂಗಾಯ್ತು. ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಎಲ್ಲ ಕೂಡ ಅವರು ನಾರಿ ಶಕ್ತಿ ಅಂತಾರೆ. ಬಟ್ ಇನ್ನು ಅವರು ಒಂದಾಗಿದ್ದಾರೆ. ಏನು ಒಂದಾಗಿದ್ದಾರೆ? ಈ ಜನ ಒಪ್ಬೇಕಲ್ಲ, ಬಹಳ ಕಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.